ದಕ್ಷಿಣ ಭಾರತದಲ್ಲಿ ಸಂಭ್ರಮದಿಂದ ನಡೆಸುವಂತಹ ಈ ಸಂಕ್ರಾಂತಿ ಒಂದೊಂದು ಪ್ರಾಂತ್ಯದಲ್ಲಿ ತನ್ನದೇ ಆದಂತಹ ಪ್ರಾಮುಖ್ಯತೆಯನ್ನು ಹೊಂದಿದೆ. ಇದು ಉತ್ತರಾಯಣ ಪುಣ್ಯಕಾಲ ಅಂತ. ಯಾಕೆ ಅಂದ್ರೆ ಮುಂಚೆ ಎಲ್ಲ ದಕ್ಷಿಣಕ್ಕೆ ಹೋಗ್ತಾ ಇದ್ದ ಸೂರ್ಯ ಹೋಗ್ತಾ ಇದ್ದ. ಈಗ ಉತ್ತರಾಯಣಕ್ಕೆ ಬಂದವನೆ. ಯಾವಾಗಲಿಂದ ಅಂದ್ರೆ 14ನೇ ತಾರೀಕಿಂದ ಇವಾಗ ಉತ್ತರಾಯಣಕ್ಕೆ ಬಂದವನೆ. ಎಷ್ಟು ಯೋಜನೆಗಳು ಹೇಳ್ದವನೆ. ಇದೇ ಕಾಲದಲ್ಲಿ 14ನೇ ತಾರೀಕಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಜ್ಯೋತಿ ದರ್ಶನ ಕೂಡ ಅವತ್ತೆ. ಸಕಲ ವಿದ್ಯೆಲು ಕಾದಿ ಕಷ್ಟವು ಸನ್ಮೋದಿ ವಿಘ್ನೇಶ್ವರ ಚರಣೋ ಚರಣೋ ಮುಂದುಗಾಮಿಮು ಪೂಜ ಜೇತುಮು ಮುಗುರು ಮೂರ್ತುಲು ಮೊದಲುಗಾ ಸಂಶಯಿಂಪಕವಾತ್ಕೊಲು ಸಗುಮು ಸರಸುಡೋ ವಿಘ್ನೇಶ್ವರ. ಹೆಣ್ಣು ಮಕ್ಕಳು ಮುಂಜಾನೆ ಎದ್ದು ತಮ್ಮ ತಮ್ಮ ಮನೆಗಳ ಮುಂದೆ ಸಾರಿಸಿ ರಂಗೋಲಿಗಳನ್ನು ಬಿಡಿಸಿ ಅವುಗಳನ್ನು ಬಣ್ಣಗಳಿಂದ ತುಂಬುತ್ತಾರೆ. ಬಣ್ಣಗಳನ್ನು ತುಂಬುವುದರ ಮೂಲಕ ತಮ್ಮ ಮನೆ ಮತ್ತು ಹಳೆಯ ಸಂಭ್ರಮವನ್ನು ವ್ಯಕ್ತಪಡಿಸುವಂತೆ ತೋರಿಸುತ್ತಾರೆ. ಸುಗ್ಗಿ ಹಾಡನ್ನು ಎಲ್ಲರ ಮನೆಯ ಮುಂದೆ ಹಾಡಿ ಅದರಿಂದ ಸಂಗ್ರಹಿಸಿದ ದವಸ ಧಾನ್ಯ, ಅಕ್ಕಿ ಮತ್ತು ಹಣವನ್ನು ಸಂಗ್ರಹಣೆ ಮಾಡುವುದು ಆಚರಣೆಯಲ್ಲಿದೆ. ಯಾಕೆ ಇವರು ಈ ರೀತಿ ಮಾಡುತ್ತಾರೆ నిಮಗೆ ಗೊತ್ತೇ? మాది తేకమంద కీరమందకు వచ్చినాము. 4 ఊర్లు తండుకొని పోయి మా ఊర్లో గౌరమ్మని నిలిపి 10 మనిషికి మా చేతి నుంచి అన్నదానం చేసి మేము గౌరమ్మని తట్టుకొని దేవుని నిలుపుకొని